ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲಿಂಗಸಗೂರು ಪಟ್ಟಣದ ನಗರೇಶ್ವರ ದೇವಸ್ಥಾನದಲ್ಲಿ ಕಾರ್ಮಿಕ ಒಕ್ಕೂಟದ ಜಿಲ್ಲಾ ಶಾಖೆ ಉದ್ಘಾಟನೆ ಹಾಗೂ 3ನೇ ವರ್ಷದ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಜರುಗಿದೆ. ಕಾರ್ಯಕ್ರಮವನ್ನು ಹುನಕುಂಟೆಯ ಶರಣಯ್ಯ ತಾತನವರು ಸೇರಿ ಇತರ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಭಾಗವಹಿಸಿ ಮಾತನಾಡಿದ ನವಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರು ಆದ ಎಸ್ಟಿ ನಾಗರಾಜು ಸಿದ್ದನಕಟ್ಟೆ ಅವರು ಮಾತನಾಡಿ, ಸರ್ಕಾರಿ ಸೌಲಭ್ಯಗಳ ಆಸೆಗಾಗಿ ಕಾರ್ಮಿಕ ಸಂಘಟನೆಗೆ ಬರಬೇಡಿ. ನಿಜವಾದ ಕಾರ್ಮಿಕರಿಗಾಗಿ ಬೆವರು ಸುರಿಸಿದ್ರೆ ಮಾತ್ರ ಸಂಘಟನೆಗೆ ಬನ್ನಿ. ನಿಜವಾದ ಕಾರ್ಮಿಕರ ಬೆವರಿಗೆ ಪ್ರತಿಫಲ ದೊರಕಿಸಿಕೊಡುವ ಉದ್ದೇಶದಿಂದಲೇ ಕಾರ್ಮಿಕ ಸಂಘ ಹುಟ್ಟು ಹಾಕಲಾಗಿದೆ ಎಂದಿದ್ದಾರೆ. ಕಾರ್ಮಿಕರ ಹಿತ ಚಿಂತನೆಗಾಗಿ, ಕಾರ್ಮಿಕರ ಮಕ್ಕಳ ಏಳಿಗೆಗಾಗಿ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಕಾರ್ಮಿಕರ ಒಕ್ಕೂಟದ ಕಚೇರಿಗಳನ್ನು ತೆರೆಯಲಾಗಿದೆ. ಕಾರ್ಮಿಕ ವಲಯದಲ್ಲಿ ಗುರುತಿಸಿಕೊಂಡಿರುವ ಅಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರು ಮೊದಲು ತಮ್ಮ ಸದಸ್ಯತ್ವ ಕಾರ್ಡ್ ಅನ್ನು ಮಾಡಿಸಿಕೊಳ್ಳಬೇಕು. ಹೀಗಿದ್ರೆ ಮಾತ್ರ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗುತ್ತೆ ಎಂದಿದ್ದಾರೆ. ಇಡೀ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ತೊಂದರೆ ಆಯಿತು ಅಂದ್ರೆ ಆಪರೇಷನ್, ಎನಿ ಆಪರೇಷನ್ ಆದ್ರೆ ಇಡೀ ಮಕ್ಕಳಲ್ಲಿ ಇಬ್ಬರು ಮಕ್ಕಳಿಗೆ ಹಾಕೋದು, ಇಡೀ ಫ್ಯಾಮಿಲಿ ಹಾಕೋದು, ಹೆಂಡತಿಗೆ ಹಾಕೋದು, ಗಂಡಗೆ ಹಾಕೋದು, ಒಂದು ಲೇಬರ್ ಕಾರ್ಡ್ ಇದೆ 2 ಲಕ್ಷವರೆಗೂ ಕಿಡ್ನಿ, ಲಿವರು, ಎನಿ ಆಪರೇಷನ್, ಕಣ್ಣು ಆಪರೇಷನ್ ಹಾಕೋದು 2 ಲಕ್ಷ ರೂಪಾಯಿ ಸರ್ಕಾರ ಇವತ್ತು ನಿಮ್ಮ ಕಾರ್ಡ್ ಅವರಿಗೆ ಕೊಡ್ತಾ ಇದೆ. ಜೊತೆಗೆ ಇವತ್ತು 60 ವರ್ಷ ತುಂಬಿದವರಿಗೆ ಇವತ್ತು ತಿಂಗಳಿಗೆ ಮಾಸಿಕ ಅಂತೇಳಿ 3,000 ರೂಪಾಯಿ ಇವತ್ತು ಪೆನ್ಷನ್ ಕೊಡ್ತಾ ಇದ್ದಾರೆ. 3,000 ರೂಪಾಯಿ ಅನಿವಾರ್ಯ ನ್ಯಾಚುರಲ್ ಡೆತ್ ಆದ್ರೆ 75,000 ರೂಪಾಯಿ ದುಡ್ಡನ್ನು ಕೊಡ್ತಾ ಇದೆ ಇವತ್ತು. ಜೊತೆ ಕಾರ್ಮಿಕರಿಗೆ ಇವತ್ತು ತರಬೇತಿ, ಮಕ್ಕಳಿಗೆ ತರಬೇತಿ ಕೊಡ್ತಾರೆ, ಎಜುಕೇಶನ್ ತರಬೇತಿ ಕೊಡ್ತಾ ಇದ್ದಾರೆ. ಸೇಫ್ಟಿಗಾಗಿ ಕಿಟ್ ಕೊಡ್ತಾ ಇದ್ದಾರೆ, ಕಾರ್ಮಿಕರಿಗೆ ಕಿಟ್ ಕೊಡ್ತಾ ಇದ್ದಾರೆ. ಈ ತರ ಎಲ್ಲಾ ಸೌಲಭ್ಯಗಳನ್ನು ಕೊಡಬೇಕು ಅಂತಂದ್ರೆ ನೀವು ಲೇಬರ್ ಕಾರ್ಡ್ ಮಾಡ್ಕೋಬೇಕು. ಲೇಬರ್ ಕಾರ್ಡ್ ಮಾಡ್ಕೊಂಡ್ರೆ ನಿಮಗೆ ಆ ಸೌಲಭ್ಯ ಕಾರಣಕ್ಕೆ ಅವಕಾಶವನ್ನು ದಯವಿಟ್ಟು ಅವಕಾಶ ಇಲ್ಲ. ಜೊತೆಗೆ ಕೆಲವರು ಏನ್ ಮಾಡ್ತಾರೆ, ಒಂದು ವರ್ಷ ಕಾರ್ಡ್ ಇನ್ರೋಲ್ ಮಾಡ್ಕೊಂಡಿರ್ತೀವಿ, ಕಾರ್ಡ್ ಇನ್ರೋಲ್ ಮಾಡ್ಕೊಳ್ಳಲ್ಲ. ದಯವಿಟ್ಟು 1 ದಿವಸ ಲ್ಯಾಪ್ಸ್ ಆದ್ರೂ ನಿಮಗೆ ಯಾವುದೇ ಬೆನಿಫಿಟ್ ಬರಲ್ಲ. ಎಕ್ಸಾಂಪಲ್ ಈಗ ಒಂದು ಬೈಕ್ ಕಳಿಸ್ತೀರಾ, ಕಾರ್ ಕಳಿಸ್ತೀರಾ, ಇನ್ಸೂರೆನ್ಸ್ ಮಾಡಿರ್ತೀರಿ, ಅನಿವಾರ್ಯ 1 ದಿವಸ ಲ್ಯಾಪ್ಸ್ ಆಯ್ತು ಅಂದ್ರೆ ಆ ಇನ್ಸೂರೆನ್ಸ್ ಕಂಪನಿ ಖಂಡಿತ ದುಡ್ಡು ಕೊಡಲ್ಲ. ಅದೇ ರೀತಿ ಸರ್ಕಾರನೂ ಅಷ್ಟೇ, ನೀವು 1 ದಿವಸ ಲೇಟ್ ಆಯ್ತು ಅಂದ್ರೂ ಖಂಡಿತ ಅದನ್ನ ನಿಮಗೆ ಕೊಡ್ಲಿಕ್ಕೆ ಬರಲ್ಲ. ಹಾಗಾಗಿ ಈಗ ಇವತ್ತು ಇಲ್ಲ ಆ ಕಾರ್ಡನ್ನ ನಿಮ್ಮ ಮಕ್ಕಳಿಗೆ ಹೇಳಿ, ನೋಡಪ್ಪ ಇದು ಲೇಟ್ ನೋಡಿ, ನೋಡಿ ಆದ್ಮೇಲೆ 1 ವರ್ಷ ಆದ್ಮೇಲೆ ವಾಪಸ್ ಅಂತ ಹೇಳಿ ದಯವಿಟ್ಟು ವರ್ಷಕ್ಕೆ ಅದನ್ನ ಇನ್ರೋಲ್ ಮಾಡ್ಕೊಳ್ತಾರೆ. ಜೊತೆಗೆ ಏನಾಗಿದೆ ಅಂತಂದ್ರೆ ಇಲ್ಲಿ ಮಾಹಿತಿ ಕೊಡ್ತಾ ಇದೆ. ಯಾಕೆ ಅಂತಂದ್ರೆ ಇವರು ನಾವು ಸಂಘಟನೆ ಮಾಡಿದೀವಿ, 23 ಜನ ಹೇಳಿದ್ವಿ. ಇವತ್ತು ಬೆಂಗಳೂರಲ್ಲಿ ಸಂಘಟನೆ ಮಾಡ್ತಾ ಇದ್ದಾರೆ, ಅದು ಖಂಡಿತ ಸತ್ಯ. ನಮ್ಮ ಉದ್ದೇಶ ಇಷ್ಟೇ. ಏನಾಗಿದೆ ಅಂತಂದ್ರೆ ಇವತ್ತು ನೀವು ರಾಯಚೂರು ಆಗ್ಬೋದು, ಗುರುಪಾತ್ರ ಯಾಕೆಲ್ಲ ಕಟ್ಟಡಗಳಿದ್ದಾವೆ. ನಾನು ಒಂದು ಬೆಳೆ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೆಲಸ ಮಾಡ್ತಕ್ಕಂಥವ್ರು ಎಲ್ಲ ನಿಮ್ಮ ಮಾಡ್ತಾ ಇದ್ದಾರೆ, ಎಲ್ಲ ಹೊಸ ಬರುತ್ತೆ ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಏನಾಗಿದೆ, ಬಡತನ ಇದೆ. ಯಾಕೆ ಬರ್ತಾರೆ ಅಂದ್ರೆ ಮಾಹಿತಿ ಕೊಡ್ತೇನೆ, ಮಾಹಿತಿ ಗೊತ್ತಿಲ್ಲ ಅವ್ರಿಗೆ. ಬರ್ತಾರೆ, ಏನ್ ಕೆಲಸ ಮಾಡ್ತೀರಪ್ಪ, ಗಾಡಿ ಕೆಲಸ ಮಾಡ್ತೀನಿ ಅಂತಾರೆ, ನಾ ಪೇಂಟ್ ಕೆಲಸ ಮಾಡ್ತೀವಿ, ಕಬ್ಬಿ ಕಟ್ತೀವಿ ಅಂತಾರೆ. ಎಲ್ಲಿಂದ ಬಂದಿದೆ, ರಾಯಚೂರು ಯಾರಿಂದ ಬಂದಿದೆ, ಲೇಬರ್ ಕಾರ್ಡ್ ನನಗೆ ಗೊತ್ತಿಲ್ಲ ಅಂತಾರೆ. ಸರಿ, ಯಾಕೆ ಬೇಕಾಗುತ್ತೆ, 2 ಫೋಟೋ ಬೇಕು, ಇಡೀ ಫ್ಯಾಮಿಲಿ ಆಧಾರ್ ಕಾರ್ಡ್ ಬೇಕು, ಜೊತೆಗೆ ಅವ್ರು ಬ್ಯಾಂಕ್ ಪಾಸ್ಬುಕ್ ಬೇಕು. ಬ್ಯಾಂಕ್ ಮೇಲೆ ಕೇಳಿದ್ರೆ ನಮ್ದು ಬ್ಯಾಂಕ್ ಖಾತೆ ಇಲ್ಲ ಅಂತ ಹೇಳ್ತಾರೆ. ಬ್ಯಾಂಕ್ ಅಂತ ಹೇಗೆ ಮಾಡಕ್ಕೆ ಬರುತ್ತೆ? ಈ ತರ ಜನಗಳಿಗೆ ಅವ್ರು ಅರಿವಿಲ್ಲ, ಕಾರ್ಡ್ ಏನು ಸಾಕಿದ್ರೆ ಗೊತ್ತಿಲ್ಲ. ಅವ್ರಿಗೇನು ಮಕ್ಕಳು ಸಾಕ್ಬೇಕು, ಹೆಂಡತಿ ಸಾಕ್ಬೇಕು, ಇಲ್ಲಿ ನೋಡಿ ಬರ್ತಾರ, ಮಳೆಗಾಲ ಆಗಿದೆ, ಒಂದೇ ಬರ್ತಾರೆ, ಅವ್ರಿಗೆ ಅವ್ರ ಜೀವನ ಹಾಕ್ಬೇಕು, ಕೆಲಸ ಬೇಕು, ಮನೆಗೆ ಹೋಗ್ತಾರೆ. ಅವ್ರಿಗೆ ಮಾಹಿತಿ ಕೊಟ್ಟಂತೆ ಕೆಲಸಗಳು ಇವತ್ತು ಯಾರು ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ನೀವು ಕುಂತಿದ್ದೀರಿ, ಇವತ್ತು ಮಾತಾಡಿದ್ದಾರೆ. ಇದನ್ನ ನೀವು 4 ಜನ ಕೇಳಿ, ಅಕ್ಕಪಕ್ಕ ಮನೆಯಲ್ಲಿ ಹೇಳಿ. ನೀವು ಎಷ್ಟು ಜನ ಕಾರ್ಮಿಕರಿದ್ದೀರಿ ಈ ವಿಷಯದಲ್ಲಿ? ಕಾರ್ಮಿಕ ಕಟ್ಟಡ ಕಾರ್ಮಿಕರಲ್ಲ, ಕೃಷಿ ಕಾರ್ಮಿಕರಾಗ್ಬೋದು, ಇವತ್ತು ಬೀದಿ ಬದಿ ವ್ಯಾಪಾರಿಗಳಾಗ್ಬೋದು, ಅಸಂಘಟಿತ ಕಾರ್ಮಿಕರಾಗ್ಬೋದು, ಟೋಟಲಿ ಕಾರ್ಮಿಕ ಎಷ್ಟು ಜನ ಕಾರ್ಮಿಕರಿದ್ದೀರಿ? ಕೈ ಇಟ್ಟಿದ್ದೀರಿ. ಊರಲ್ಲಿ ಕೆಲಸ ಮಾಡಾಕ್ಬೋದು, ಲಾಡ್ಜಲ್ಲಿ ಕೆಲಸ ಮಾಡಾಕ್ಬೋದು, ಪ್ರತಿಯೊಬ್ಬರು ಅಸಂಘಟಿತ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳಾಗ್ಬೋದು, ಸಿಂಧಿ ಆಯೋರು, ಅಮಾಲರು, ಪ್ರತಿಯೊಬ್ಬರು ಕಾರ್ಮಿಕರು ಹೋಗ್ತಾರೆ. ಆಗ ಅವರಿಗೆ ಒಂದು ಮಂಡಳಿ ಸಮೇತ ಮಾಡಿದ್ದಾರೆ. ಇವತ್ತು ಡ್ರೈವರು, ಆಟೋ ಡ್ರೈವರ್ಸ್ಗಳು ದಯವಿಟ್ಟು ಆಟೋ ಡ್ರೈವರ್ ಆಗ್ಬೋದು, ಹೀಗಾಗಿ ಒಂದು ಸ್ಮಾರ್ಟ್ ಕಾರ್ಡ್ ಮಾಡಿದ್ದಾರೆ. ದಯವಿಟ್ಟು ಆ ಕಾರ್ಡ್ ಮಾಡಿಸ್ಕೊಳ್ಳಿ. ಅನಿವಾರ್ಯ ನೀವು
ನೀವು ಆಕ್ಸಿಡೆಂಟ್ ಆದರೆ ಇವತ್ತು ಬೆಳಿಗ್ಗೆ ನೀವು ವಾರ ಮೇಲೆ ನೋಡ್ತಾರೆ ಏನು ಹೆಚ್ಚು ಕಡಿಮೆ ಇದೆ ಹೆಂಡತಿ ಮಕ್ಕಳಿಗೆ ಇವತ್ತು ಇನ್ಸೂರೆನ್ಸ್ ಅಂತ ಸರ್ಕಾರ ಕೊಡ್ತಾ ಇದೆ ಅದ್ರ ವಿರುದ್ಧ ಅದನ್ನ ಕಾನೂನನ್ನ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳಿ. ದಯವಿಟ್ಟು ಆ ಕಾರ್ಡ್ ಇದ್ರೇನೆ ಬೆನಿಫಿಟ್ ಬರುತ್ತೆ, ಖಂಡಿತ ಬೆನಿಫಿಟ್ ಬರಲ್ಲ. ಜೊತೆಗೆ ಇವತ್ತು ನಮ್ಮದು ಕಾರ್ಮಿಕ ದಿನಾಚರಣೆ ದಿವಸ ನಮ್ಮ ಕಾರ್ಮಿಕರಿಗೆ ಅಂದ್ರೆ ನಮ್ಮ ಕರ್ನಾಟಕ ಕಾರ್ಮಿಕರಿಗೆ ಒಂದು ಸಂದೇಶ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಕಾರ್ಮಿಕರು ಬಹಳ ಸೋಂಬೇರಿ ಆಗ್ತಾರೆ. ಸೋಂಬೇರಿ ಜೊತೆಗೆ ಊಟಕ್ಕೆ ಜಾಸ್ತಿ ಅಡಿಕ್ಟ್ ಆಗ್ತಿದ್ದಾರೆ. ಬೆಳೆದ ಸಂಜೆ ಕೆಲಸ ಮಾಡೋದು, ಅದರ ದುಡ್ಡು ಕುಡಿಯೋದು, ಸಂಜೆ ಬರೋದು, ಮನೆ ಕೊಡೋದು. ಹೀಗಾಗಿ ಏನಾಗಿದೆ ಅಂದ್ರೆ ಈ ಬೇರೆ ಬೇರೆ ಅಸ್ಸಾಂ, ಬಿಹಾರ ಬಂದಿವತ್ತು ಬೆಂಗಳೂರು ಆಗ್ಬೋದು. ಇವತ್ತು ಯಾರು ಮುಂಚೆ ಬೆಂಗಳೂರು ಬರ್ತಾ ಇದ್ರು, ಇವತ್ತು ಹಳ್ಳಿಗೂ ಬಂದಿದ್ದಾರೆ. ಇವತ್ತು ಕಾರ್ಮಿಕರು ಬಂದಿದ್ದಾರೆ. ಅವರು ಹಿಂದಿ ಕನ್ನಡ ಬಂದಿದ್ದಾರೆ. ಕೇಳ್ತಾರೆ ನಮ್ಮ ಯಾಕೆ ಕೆಲಸ ಮಾಡೋದು ಅಂದ್ರೆ ನಮಗೆ ಅವನು ಬಿಹಾರ ಅಂದ್ರೆ ಯಾಕೆ ಕನ್ನಡ ಯಾರು ಇಲ್ವ ಅಂದ್ರೆ ಅಪ್ಪ ಒಂದು ದಿವಸ ಮಕ್ಕಳು ಬರಲ್ಲ, ಬರ್ತಾರೆ ಬೆಳಿಗ್ಗೆ ಹೆಣ್ಣಾಕ ಬಂದಿರ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ ಅಂತಾರೆ. ದಯವಿಟ್ಟು ನೋಡಿ ನಮ್ಮ ಕಾರ್ಮಿಕರು, ನಮ್ಮ ಕರ್ನಾಟಕದ ಕಾರ್ಮಿಕರು ಬೇರೆ ರಾಜ್ಯದವರಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಮುಂದಿನ ದಿವಸದಲ್ಲಿ ಖಂಡಿತ ಇದು ಮುಂದೆ ಹೋಗ್ಬೋದು. ಯಾಕೆಂದ್ರೆ ನೋಡಿ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದ ಬೆಂಗಳೂರಿನ ಹಿರಿಯ ಕಾರ್ಮಿಕ ನಿರೀಕ್ಷಕರು ಆದ ಹೊನ್ನಪ್ಪ ಅವರು ಮಾತನಾಡಿ, ಸರ್ಕಾರ ಕಾರ್ಮಿಕರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತರಲಾಗಿದ್ದು, ಕಾರ್ಮಿಕ ಇಲಾಖೆಯಲ್ಲಿ ಸದಸ್ಯರಾಗಿ ಸದಸ್ಯತ್ವ ಪಡೆದುಕೊಂಡ್ರೆ ಸರ್ಕಾರದ ಹಲವು ರೀತಿಯ ಸೌಲಭ್ಯಗಳನ್ನು ನೀವು ಪಡೆದುಕೊಳ್ಳಬಹುದು ಅಂತ ಸಲಹೆ ಕೊಟ್ಟಿದ್ದಾರೆ. ಅದೇ ರೀತಿ ಪತ್ರಿಕಾ ಮಾಧ್ಯಮ ಮಿತ್ರರಿದ್ದಾರೆ, ಅವ್ರಿಗೆ ಅವ್ರು ಪೇಪರ್ ಹಾಕ್ತಾರಲ್ವಾ, ಅವ್ರು ನೋಡಿ ಬೆಳಿಗ್ಗೆ 4 ಗಂಟೆಗೆ ಅವ್ರು 3 ಗಂಟೆಗೆ ಅವ್ರ ಕೆಲಸ ಸ್ಟಾರ್ಟ್ ಆಗುತ್ತೆ. ಆ ಕೆಲಸಗಾರರ ಗಾಡಿ ಮೇಲೆ ಹೋಗ್ತಾರೆ. ಅವ್ರು ಈ ಶ್ರಮದಲ್ಲಿ ನ್ಯೂಸ್ ಪೇಪರ್ ಬಾಡಿ ಅಂತ ಎಂಟ್ರಿ ಮಾಡಿಸಿದ್ರೆ ಅವ್ರಿಗೆ 2 ಲಕ್ಷ ರೂಪಾಯಿ ಎಕ್ಸ್ಟೆಂಟ್ ಬೆನಿಫಿಟ್ ಇದೆ. ಮತ್ತೆ 1 ಲಕ್ಷ ರೂಪಾಯಿ ಅವ್ರಿಗೆ ಹಾಸ್ಪಿಟಲ್ ಚಾರ್ಜ್ ರಿಫಂಡ್ ಆಗುತ್ತೆ. ಅವ್ರು ಜಸ್ಟ್ ರಿಜಿಸ್ಟ್ರೇಷನ್ ಯಾವುದೇ ರೀತಿಯಿಂದ ಫೀಸ್ ಇಲ್ಲ, ಸರ್ಕಾರ ಜಸ್ಟ್ ನೋಂದಣಿ ಮಾಡಬೇಕು. ಅದೇ ರೀತಿಯಾಗಿ ನೋಡಿ ಈಗ ಇವರಿದ್ದಾರೆ ಯಾಕಂದ್ರೆ ಈಗ SC ST ವರ್ಕರ್ ಇರ್ತಾರೆ. ಆಶಾ ದೀಪ ಯೋಜನೆ ಅಂತ ಇದೆ ನಮ್ಮಲ್ಲಿ ಹೊಸದಾಗಿ, ಅದು ಆಲ್ರೆಡಿ 2 years ಆಗಿದೆ. ಆಶಾ ದೀಪ ಯೋಜನೆ ಅಂದ್ರೆ ನೋಡಿ SC ST ಯಾರಾದ್ರೂ ಮಕ್ಕಳಿದ್ರೆ ಅವರಿಗೆ ಈಗ ಉದ್ಯೋಗದ ನಂತರ ಉದ್ಯೋಗ ಕೊಟ್ಟರೆ ಅವ್ರಿಗೆ ESI PF ಏನಿದೆ ಅಲ್ವಾ 3,000 ಮ್ಯಾಕ್ಸಿಮಮ್, ಅದನ್ನ 2 years ಸರ್ಕಾರದ ವತಿಯಿಂದಲೇ ಕೊಡ್ತಾರೆ. ಮುಖ್ಯ ಅತಿಥಿಗಳಾಗಿದ್ದ ಸಿಪಿಐ ಹೊಸ್ಕರಪ್ಪ ಮಾತನಾಡಿ, ಭಾರತ ದೇಶದ ಆರ್ಥಿಕತೆ ಮತ್ತು ಅಭಿವೃದ್ಧಿ ಮೊದಲಿಗೆ ಬರಬೇಕಾದ್ರೆ ಕಾರ್ಮಿಕರ ಶ್ರಮ ಅಗಾಧವಾದದ್ದು. ಕಾರ್ಮಿಕರೇ ಈ ದೇಶದ ಬೆನ್ನೆಲುಬು. ಕಾರ್ಮಿಕರು ಯಾವುದೇ ದುಶ್ಚಟಗಳಿಗೆ ಅಂಟಿಕೊಳ್ಳದೆ ಆರೋಗ್ಯವಂತರಾಗಿ ನೆಮ್ಮದಿಯ ಬದುಕು ನಡೆಸಬೇಕು ಅಂತ ಸಂದೇಶ ಕೊಟ್ಟಿದ್ದಾರೆ. ಒಂದು ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಎಲ್ಲ ಗಾಂಜಾ ಇರ್ಬೋದು, ಎಲ್ಲ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಎಲ್ಲರೂ ಕೂಡ ಒಂದು ತಮ್ಮ ಜೀವವನ್ನು ಒಂದು ಲಾಸ್ ಮಾಡ್ಕೊತಾ ಇದ್ದಾರೆ. ಕಾರಣ ಯಾರು ಕೂಡ ಈ ಮಾದಕ ವಸ್ತುಗಳಿಗೆ ವ್ಯಸನಕ್ಕೆ ಒಂದು ಬಲಿ ಪಟ್ಟು ಆಗದೆ ಎಲ್ಲರೂ ಕೂಡ ತಮ್ಮ ಜೀವವನ್ನು ಕಾಪಾಡಿಕೊಳ್ಳಿ. ಅದೇ ರೀತಿ ಎಲ್ಲ ತಮ್ಮ ಮಕ್ಕಳಿಗೆ ಇವು ಎಲ್ಲ ಕೂಡ ಶಾಲೆ ಕಳಿಸ್ತಾರೆ. ಎಲ್ಲ ಕೂಡ ಒಂಥರ ಹೇಳೋದು ಅವ್ರನ್ನ ಬಾಲ ಕಾರ್ಮಿಕ ಪದ್ಧತಿಗೆ ದೂಡ್ತೀವಿ. ಅವರೆಲ್ಲರೂ ಕೂಡ ನಮ್ಮ ಧನ ಸರ್ಕಾರ ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕು ಅಂತ ಹೇಳಿದೆ. ದಯಮಾಡಿ ಎಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ. ಶಿಕ್ಷಣ ನಮ್ಮ ಆರ್ಥಿಕತೆಯಿಂದ ನಾವು ಹಿಂದುಳಿದಿಲ್ಲ, ಶಿಕ್ಷಣದಿಂದ ಹಿಂದುಳಿದು ಬೇಡ. ಎಲ್ಲರೂ ಕೂಡ ಇವತ್ತು ದುಡ್ಡು ಇರ್ತದೆ, ನಾಳೆ ಹೋಗುತ್ತೆ, ಅದು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ತಾನ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾರ್ಮಿಕರ ಒಕ್ಕೂಟದ ಜಿಲ್ಲಾಧ್ಯಕ್ಷರು ಆದ ಚಿದಾನಂದ ಕರ್ಡಕಲ್ ವಹಿಸಿದ್ರು. ಇದೇ ವೇಳೆ ಕಾರ್ಮಿಕರನ್ನ ಕುರಿತು ಕಾರ್ಮಿಕ ಒಕ್ಕೂಟದ ಮಹಿಳಾ ರಾಜ್ಯಾಧ್ಯಕ್ಷೆ ಬೇಬಿರಾಣಿ, ಮುಖಂಡರು ಆದ ಬಸವರಾಜ್ ಗಣೇಕಲ್ ಮಾತನಾಡಿದರು. ನಾವು ನಿಮಗೆ ಸಾಕಷ್ಟು ಕೊಡೋದಿದೆ. ಯಾವಾಗಲೂ ಯಾರು ಒಳ್ಳೆಯದನ್ನೇ ಬಯಸ್ತಾರೆ, ಒಳ್ಳೆ ಆಲೋಚನೆಯನ್ನ ಮಾಡ್ತಾರೆ, ಹೃದಯ ನಗ್ತಾ ಇರ್ತಾರೆ, ಹೃದಯ ನಂತರ ಮುಖ ನಗ್ತಾ ಇರ್ತಾರೆ. ಅವ್ರು ನೋಡ್ರಿ ಅಲ್ಲಿಂದ ಇಲ್ಲಿವರೆಗೂ ಬಂದು ನಗ್ತಾನೇ ಇದ್ದಾರೆ. ಲಕ್ಷ್ಮೀ ಕಡೆ ಹಂಗೆ ಟಕ ಅವ್ರ ಮುಖದಲ್ಲಿ ಆಗ್ತಿದೆ ನಗರ. ಯಾವಾಗ ನೋಡಿದ್ರೆ ಯಾವಾಗ ಹಂಗೆ ಇರ್ತಾರೆ. ಯಾಕಂದ್ರೆ ಕಾರ್ಮಿಕರ ಒಳಿತಿಗಾಗಿ ಒಳ್ಳೆಯದನ್ನ ಬಯಸಿದ್ರೆ ನಿಮ್ಗೆ ಏನಾದ್ರೂ ಅನುಕೂಲಗಳನ್ನು ಮಾಡ್ಕೊಂಡ್ರೆ ನಾಳೆ ದಿನ ಅದಕ್ಕಿಂತ ಬ್ಲೆಸ್ಸಿಂಗ್ ಬೇರೆ ಏನಿಲ್ಲ. ಹೀಗಾಗಿ ನಾನು ಅಲ್ಲಿಂದ ಇಲ್ಲಿವರೆಗೂ ನಿಮಗೆ ಏನೇ ಬೇಕಾದ್ರೂ ನಾನು ಸಹಾಯ ಮಾಡೋದ್ರೆ ನೀವು ಅದನ್ನ ಸದುಪಯೋಗ ಪಡ್ಕೊಳ್ಳಿ ಅನ್ನೋ ಒಂದು ಸಂದೇಶವನ್ನ ಸಾಗಿದ್ದಾರೆ. ಅದಷ್ಟೇ ಅಂದ್ರೆ ನಿಮಗೆ ಬಂದಿರ್ತಕ್ಕಂಥ ಕಿಟ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ನಾವು ಗ್ಲೌಸ್ ತಂದಿರ್ತಾರೆ, ಮಾಸ್ಕ್ ತಂದಿರ್ತಾರೆ, ಹೆಲ್ಮೆಟ್ ತಂದಿರ್ತಾರೆ, ಶೂ ತಂದಿರ್ತಾರೆ, ಅವನ್ನೆಲ್ಲ ಎಲ್ಲ ಮೂಲಿಗೆ ಅಲ್ಲಿ ನಮ್ಮ ಹಿರಿಯ ಕಾರ್ಮಿಕರಿಗೆ 24 ಗಂಟೆ ದುಡಿತಾರೆ. ಅದರಲ್ಲಿ ಏನು ಅನುಕೂಲ ಇದೆ
ಸ್ಪರ್ಧೆ ಪ್ರಯುಕ್ತ ಆಶಾ ಕಾರ್ಯಕರ್ತರಿಗೆ ಹಾಗೂ ಮಹಿಳಾ ಕಾರ್ಮಿಕರಿಗೆ ಅಂಗನವಾಡಿಯವರಿಗೆ ಒಂದು ಸಣ್ಣ ಸನ್ಮಾನ ಇದೆ. ನೀವು ಕೂತ ಜಾಗದಲ್ಲೇ ಹಾಗೆ ಎದುರಿನಿಂದ ಇಡೀ ತಂಡ ನಿಮ್ಮ ಹತ್ರ ಬಂದು ಒಂದು ಸನ್ಮಾನ ಮಾಡೋದು ನಿಮಗೆ ಗೌರವವನ್ನು ಸೂಚಿಸುತ್ತೆ. ಈ ದಿನದ ಕಾರ್ಮಿಕರ ದಿನಾಚರಣೆಯನ್ನು ಎಲ್ಲ ಮಹಿಳಾ ಮಹಾಲಕ್ಷ್ಮಿ ಸರ್ಜನ್ ಅವರು ವೇದಿಕೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಗೌರವವನ್ನು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲರಿಗೂ ಆದೇಶಗಳನ್ನು ಮಾಡಿ ಗುರುವಿನ ಚೀಟಿಯನ್ನು ವಿತರಣೆ ಮಾಡ್ತಾರೆ. ಬಂದಿವಿ ಎಲ್ಲರೂ ಬರಕತ್ತೀವಿ. ಕಾರ್ಯಕ್ರಮದಲ್ಲಿ ಲಿಂಗಸಗೂರು ಕಾರ್ಮಿಕ ನಿರೀಕ್ಷಕರು ಆದ ಶಾಂತಮೂರ್ತಿ, ರೈತ ಸಂಘಟನೆಯ ತಾಲೂಕು ಮಹಿಳಾ ಅಧ್ಯಕ್ಷೆ ಅಂಬುಜಾ, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಆದ ಮಾದೇಶ ಸರ್ಜಾಪುರ, ಹನುಮಂತ ನಾಯಕ್, ಆಂಜನೇಯ ಭಂಡಾರಿ, ಒಕ್ಕೂಟದ ರಾಜ್ಯ ಮಹಿಳಾ ಉಪಾಧ್ಯಕ್ಷರು ಆದ ರೇಣುಕಾ, ಪ್ರೇಮ ಮುದ್ದಿ, ಶಿವಕುಮಾರ್, ರುಕ್ಮಿಣಿ ಹುಲಿಕಟ್ಟಿ, ವೆಂಕಟೇಶ್ವರ, ನಾಗಪ್ಪ ಕೇಸರಿ, ಹಲವಾರು ಮುಖಂಡರು ಕಾರ್ಮಿಕರು ಪಾಲ್ಗೊಂಡಿದ್ದರು. ಪತ್ರಕರ್ತ ಶಶಿಕುಮಾರ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು.